ಎಲ್ಲ ಇಡೀ ಎಲ್ಲ ಜಿಲ್ಲೆಗಳ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರುಗಳು ಈ ಬೆಳೆ ಹಾನಿ ಏನಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದರ ಬಗ್ಗೆ ಸಮರ್ಪಕವಾಗಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ DC ಏನು ಮಾಡಬೇಕು, ಯಾವ್ಯಾವ ಜಂಟಿ ಸಮಿತಿ ಆಗಿ ಎಲ್ಲ ಸರ್ವೆ ನಂಬರ್ ವೈಸು ರಿಪೋರ್ಟ್ನ ಕಳಿಸ್ಬೇಕಂತ ಹೇಳಿ ಸಚಿವರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ವಿಶೇಷವಾಗಿ ಎಲ್ಲ DCಗಳಿಗೆ ಹೇಳ್ತಾ ಇದ್ದಾರೆ. ಬೆಳೆ ಪರಿಹಾರ ನಾಶ ಆಗಿದೆ ಸರ್, ಅದಕ್ಕೆ ಒಂದು ಪರಿಹಾರ ಎರಡೂ ಇದೆ. ಒಂದು ಬೆಳೆ ಪರಿಹಾರ, ಒಂದು ಆಬ್ವಿಯಸ್ಲಿ ಏನು ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕು, ಎರಡರ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನೂ ಏನು ಎಷ್ಟು ಕೊಡಬೇಕು ಅಂತ ಇಲ್ಲ, ಪೋರ್ಟಲ್ ಓಪನ್ ಮಾಡಬೇಕು. ಪೋರ್ಟಲ್ ಓಪನ್ ಆದಮೇಲೆ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಗೈಡ್ಲೈನ್ಸ್ ಪ್ರಕಾರ ಕೊಡ್ತಂಥದ್ದಾಗುತ್ತೆ. ಸರ್, ಆಮೇಲೆ ಮಂಡ್ಯದಲ್ಲಿ ಗಣೇಶ ವಿಸರ್ಜನಾ ವೇಳೆ ಬಳಸುವ ಕೋಮುಗಲಭೆ ಆಗಿದೆ. ವಾತಾವರಣ ಕೂಡ ಇನ್ನೂ ಪರಿಸ್ಥಿತಿ ತಿಳಿಯಾಗಿಲ್ಲ ಸರ್. ಮತ್ತು BJP ಅವರು ಕೂಡ ಸಂಜೆ ಹೋಗ್ತಿದ್ದಾರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋದು. BJP JDS ನಾಯಕರು ಎಲ್ಲರೂ ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದೆಲ್ಲ ಸರ್ಕಾರದ ಕುಮ್ಮಕ್ಕು ಅನ್ನೋ ರೀತಿ ಆರೋಪ. ಇಲ್ಲ, ಈಗ ಈ ಥರ ವಿಷಯಗಳು ಬಂದಾಗ ಸರ್ಕಾರ, ಯಾವುದೇ ಸರ್ಕಾರಗಳಾಗಿರಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇವರು ಆ್ಯಡೆಡ್ ಅಡ್ವಾಂಟೇಜ್ ಮೈಲೇಜಿಗಾಗಿ ಹೋಗ್ತಾ ಇದ್ದಾರೆ. ಇದು ಮೈಲೇಜಿಗಾಗಿ ಹೋಗ್ತಕ್ಕಂಥ ಕೆಲಸ. ಸೊ ಯಾಕೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾವು ಏನು ಮಾತನಾಡೋಕ್ಕಾಗುತ್ತೆ. ಸೊ ಲೆಟ್ ದಮ್ ಡೂ ಇಟ್. ಗೌರ್ಮೆಂಟ್ ವಿಲ್ ಡೂ ಇಟ್ಸ್ ಜಾಬ್. ಯಾರು ತಪ್ಪಿಸಿದ್ರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತೀವಿ. ಬಟ್ ಇಂಥ ಪ್ರಕರಣಗಳು, ಗಲಾಟೆಗಳು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅಂದರೆ ದಿನೇ ದಿನೇ ಜಾಸ್ತಿ ಯಾಕೆ ಕುಮ್ಮಕ್ಕೆ ಯಾರನ್ನ ಸರ್ಕಾರಗಳು ಕೊಡ್ತಾರ? ಹೇಳೋ ಅರ್ಥ ಏನಂದರೆ, ಇವತ್ತು ಎಲ್ಲ ಸರ್ಕಾರಗಳು BJP ಸರ್ಕಾರದಲ್ಲಿ ಇರ್ತಕ್ಕಂಥ ಏನಾಗಲಿಲ್ಲ, ಎಲ್ಲ ಸರ್ಕಾರದಲ್ಲಿ ಆಗ್ತಾವೆ ಇಂಥ ಕೆಲಸಗಳು. ಯಾರು ಕಿಡಿಗಾಡಿಗಳಿದ್ದಾರೆ, ಯಾರು ಇಂಥವ್ರು ಮಾಡ್ತಾರೆ, ಅವ್ರ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತೊಗೊಳ್ತೀವಿ. ನಮ್ಮ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತೊಗೊಳ್ತೀವಿ. ಮತ್ತೆ ಕುಮ್ಮಕ್ಕು ಅಂತ ಹೇಳಿದ್ರಲ್ಲ ಸರ್, BJP ಅವ್ರ ಕುಮ್ಮಕ್ಕೆ ಅವ್ರ ಮೇಲೆ ಒಂದು FIR ಹಾಕಿ ಅವ್ರನ್ನ ಯಾರು ಕುಮ್ಮಕ್ಕು ಮಾಡಿದರೆ, ಯಾರೇ ಈ ರೀತಿ ಮಾಡಿ ಉದ್ದೇಶಪೂರ್ವಕ ಮಾಡ್ತಾರೆ, ಅದು ಕಾನೂನು ಕ್ರಮ ತಗೊಳ್ತಾರೆ. ಸರ್, ಕಾಂಗ್ರೆಸ್ ಆಡಳಿತ ನಡವಳಿಕೆ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಘಟನೆಗಳು ಆಗ್ತಿದ್ದಾವೆ ಅನ್ನುವಂಥ ಗಂಭೀರ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದೇ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ, ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ, ಅಲಯನ್ಸ್ ಇಲ್ದಾಗ ಅವ್ರು ಏನು ಮಾತನಾಡಿದ್ದಾರೆ BJP ಬಗ್ಗೆ ಕೇಳಿಸಿ ನೋಡ್ತಾರೆ ಸರ್ ವಿಡಿಯೋಗಳು. ಈಗ ಅಲಯನ್ಸ್ ಆಗಿದ್ದಾರೆ, ಓಕೆ, ದಟ್ಸ್ ಓಕೆ, ವಿ ಅಗ್ರಿ, ವಿ ಎಕ್ಸೆಪ್ಟೆಡ್, ಇಟ್ಸ್ ದೇರ್ ಪೊಲಿಟಿಕಲ್ ಕಾಲ್. ಬಟ್ ಸುಮ್ಮನೆ ಏನೋ ಈ ಥರ ಒಂದು ಗಲಭೆಗಳು, ಕೋಮು ಗಲಭೆಗಳು ಆದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟಲ್ಲಿ ಮಾತನಾಡಬೇಕು ಹೊರತು ಕಮ್ಯುನಲ್ ಇಂಟ್ರೆಸ್ಟಲ್ಲಿ ಮಾತನಾಡಬಾರ್ದು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಅವ್ರಿಗಷ್ಟೇ. ಸರ್, ಹಿಂದೂ ಸಮಾಜದಲ್ಲಿ ಅಂದರೆ ಹಿಂದೂಗಳಲ್ಲಿ ಅಸಮಾಧಾನ ಅನ್ನುವಂಥದ್ದು ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ಅನ್ನುವಂಥ ಅದೇ ಹೇಳ್ತಿರೋದು. ಹಿಂದೂ ಅಸಮಾಧಾನ ಆಗ್ತಿದ್ರೆ ಇವರೇ BJP ಅವರೇ ಕಾರಣ. ಈಗ 70 ವರ್ಷದಲ್ಲಿ ಹಿಂದೂ ಕತ್ತರಿನಾಗಿರಲಿಲ್ಲ. 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವತ್ತೂ ಹಿಂದೂ ಕತ್ತರಿನಾಗಿಲ್ಲ. ಈಗ ಪ್ರೆಸಿಡೆಂಟು ಹಿಂದೂ, ವೈಸ್ ಪ್ರೆಸಿಡೆಂಟು ಹಿಂದೂ, ಪ್ರೈಮ್ ಮಿನಿಸ್ಟ್ರು ಹಿಂದೂ. ಇಡೀ ಬಹುಶಃ ಆಲ್ ಓವರ್ ಇಂಡಿಯಾ ಭಾಳಷ್ಟು ರಾಜ್ಯದಲ್ಲಿ BJPನೇ ಇದೆ. ಇವ್ರ ಕಾಲದಲ್ಲೇ ಇವತ್ತು ಹಿಂದೂ ಕತ್ತರಿನಲ್ಲಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡಬೇಕು. ಸರ್, 23-24 ಸಾವಿರ ಕಾರ್ಮಿಕ ಇಲಾಖೆಯಲ್ಲಿ ಹಣ ಬಳಕೆ ಆಗ್ತಾ ಇಲ್ಲ. ಅದು ನೋಡಿದೆ, ಅದು ಆ ಥರ ಇಲ್ಲ. ಗಿಗ್ ಇನ್ನೂ ಪ್ರಾರಂಭನೇ ಆಗಿಲ್ಲಲ್ರಿ. ಗಿಗ್ ಮೊನ್ನೆ ತಾನೇ ಬಿಲ್ ಮಾಡಿದ್ದೀವಲ್ಲ. ಎಷ್ಟು ಬಳಕೆ ಆಗಿದೆ ಸರ್? ಇನ್ನು ಬೋರ್ಡೇ ಪ್ರಾರಂಭ ಆಗಿ ದುಡ್ಡು ಬಂದಿಲ್ಲ ರೀ. ಇನ್ನು ಬೋರ್ಡ್ ಪ್ರಾರಂಭ ಮಾಡಬೇಕು, ದುಡ್ಡು ಬರಬೇಕು. ಸರ್ಕಾರ ಮೊದಲು ಇನ್ಶೂರೆನ್ಸ್ ನಾವು ಅನೌನ್ಸ್ ಮಾಡಿದ್ದೀವಿ. ಯಾರ್ಯಾರಿಗೆ ಏನೇನು ಅಪಘಾತ ಆದರೆ ಅವರು ಯಾರು ಕ್ಲೇಮ್ ಮಾಡ್ತಾರೆ, ಯಾರು ಅರ್ಜಿ ಹಾಕ್ತಾರೆ, ಅವ್ರಿಗೆ ಇನ್ಶೂರೆನ್ಸ್ನ ಕೊಡ್ತೀವಿ. ಅಲ್ಲಿದ್ದ ದುರ್ಬಳಕೆ ಆಗ್ತಕ್ಕಂಥದ್ದು ಎಲ್ಲಿದೆ ಹೇಳ್ರಿ ಸಾಧ್ಯತೆ? ಬಳಕೆನೇ ಆಗಿಲ್ಲ ಅಲ್ರಿ, ಯಾರನ್ನ ತೀರು ಹೋದ್ರೆ ತಾನು ಇನ್ಶೂರೆನ್ಸ್ ಕೊಡೋದು. ಇನ್ಶೂರೆನ್ಸ್ ಹೆಂಗ್ರಿ ಕೊಡ್ತೀವಿ? ಇವು ಆಲ್ ಹ್ಯಾವ್ ರಿಜಿಸ್ಟರ್ಡ್. ಇಫ್ ಎನಿಬಡಿ ಹ್ಯಾಸ್ ರಿಜಿಸ್ಟರ್ಡ್, ನಮ್ಮ 10,000ಕ್ಕೆ ಹೆಚ್ಚಿನ ರಿಜಿಸ್ಟರ್ ಆಗಿದ್ದಾರೆ. ಯಾರು ರಿಜಿಸ್ಟರ್ ಮಾಡಿರ್ತಾರೆ, ರಿಜಿಸ್ಟರ್ ಆದಂಥ ಸಂದರ್ಭದಲ್ಲಿ ಯಾರಿಗಾನ ಹಾನಿ ಆದರೆ, ಅವ್ರು ಏನನ್ನ ಮೃತಪಟ್ಟಿದ್ರೆ ಅವ್ರು ನಮಗೆ ಕೊಟ್ಟಿದ್ರೆ ಅದು ಕೊಡ್ತಕ್ಕಂಥದ್ದು. ಅದರಲ್ಲಿ ಏನು ಕೋಟಿ ಎಲ್ಲಿದೆ? ಅದರಲ್ಲಿ ಸರ್ಕಾರನೇ ಕೊಟ್ಟಿರೋದು 10 ಕೋಟಿ ಕೊಟ್ಟಿದೆ. ಅದರಲ್ಲಿ ಫಸ್ಟ್ ಇನಿಷಿಯಲ್ ನಮಗೆ ಕೊಟ್ಟಿರತಕ್ಕಂಥದ್ದು. ಸರ್, ಬ್ಯಾಲೆಟ್ ಪೇಪರ್ ವಿಚಾರದಲ್ಲಿ ಕೂಡ ಕೋಟಿ ಲೂಟಿ ಆಗಿರೋದನ್ನ ಸರ್ಕಾರವೇ ಒಪ್ಪಿಕೊಂಡಿದೆ ಅನ್ನೋದು CAG ವರದಿಯಲ್ಲಿ ಉಲ್ಲೇಖ ಆಗಿದೆ ಸರ್. ಅದೇ ಅದೇ ಹೇಳ್ತಾರೆ, CAG ರಿಪೋರ್ಟ್ ಬಂದಿರತಕ್ಕಂಥದ್ದು ಓದ್ಕೊಳ್ಳಿ, ಡೇಟ್ ಕೂಡ ಓದ್ಕೊಳ್ಳಿ. ಬಹುತೇಕ BJP ಸರ್ಕಾರದಲ್ಲಿರ್ತಕ್ಕಂಥದ್ದು CAG ರಿಪೋರ್ಟ್ ಇದೆ. ಅದು ಸಮರ್ಪಕವಾಗಿ ಆಲ್ರೆಡಿ ನಮ್ಮ ಇಲಾಖೆಗೆ ಕೊಟ್ಟಿದ್ದೀವಿ. ಅದು ಸಂಪೂರ್ಣ ಮಾಹಿತಿ ನಿಮಗೆ ಮುಂದೆ ಬರ್ತಕ್ಕಂಥ ಕೊಡ್ತೀನಿ. ಸರ್, ಬ್ಯಾಲೆಟ್ ಪೇಪರ್ ವಿಚಾರದಲ್ಲಿ BJP ಅವರು ಪ್ರಮುಖವಾಗಿ ಒಂದು ಸವಾಲು ಆಗ್ತಿದ್ದಾರೆ. ಈಗ ಬ್ಯಾಲೆಟ್ ಸಿಸ್ಟಮ್ ತರ್ತಿದ್ರೆ 136 ಸ್ಥಾನ ಏನು ಗೆದ್ದಿದ್ರೆ ಅವರೆಲ್ಲರೂ ಕೂಡ ಮತ್ತೆ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ ಚುನಾವಣೆ ಇದರಲ್ಲೇ ನಡೆಸಿ ಅಂತ ಸಾಕು ಮಾಡಕ್ಕೆ ಹೇಳ್ರಿ. ಸುಳ್ಳು ಮಾಡಿ ಲೂಟಿ ಹೊಡೆದು ಎಲೆಕ್ಷನ್ನೇ ಮೋಸ ಮಾಡಿ ಏನು ಉತ್ತರ ಕೊಡಲಾರ ಪ್ರಧಾನಮಂತ್ರಿಗಳು ತಿರುಗಾಡ್ತಾರೆ. ಸುಮ್ಮನೆ ಯಾಕ್ರಿ ಮಾತಾಡ್ತಾರೆ? ಇದು ಫ್ರಾಡ್ ವೋಟ್ನಲ್ಲಿ ಸರ್ಕಾರ ಆಗಿದ್ದೆ BJP ಸರ್ಕಾರ. ಒರಿಸ್ಸಾನಲ್ಲಿ ಫ್ರಾಡ್ ವೋಟ್ನಲ್ಲಿ ಆಗಿದೆ 47 ಲಕ್ಷ ವೋಟು. ಮಹಾರಾಷ್ಟ್ರದಲ್ಲಿ ಫ್ರಾಡ್ ವೋಟ್ನಲ್ಲಿ ಸರ್ಕಾರ ಮಾಡಿದ್ದಾರೆ. ಹರಿಯಾಣದಲ್ಲಿ ಫ್ರಾಡ್ ವೋಟ್ನಲ್ಲಿ ಸರ್ಕಾರ ಮಾಡಿದ್ದಾರೆ. ಕೇಂದ್ರ ಸರ್ಕಾರನೇ ಫ್ರಾಡ್ ವೋಟ್ನಲ್ಲಿ ಆಗಿದೆ. ಸುಮ್ಮನೆ ಏನೋ ಮಾತನಾಡ್ತಾರೆ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಇದು ಬಿಟ್ಟರೆ ಬೇರೆ ಏನಿದೆ ಮಾತಾಡಕ್ಕೆ? ಆಮೇಲೆ ಆಳಂದದಲ್ಲಿ ಚುನಾವಣಾ ಅಕ್ರಮ ಆಗಿದೆ, ಅದನ್ನ ಎನ್ಕ್ವೈರಿ ಮಾಡೋದಕ್ಕೆ ಚುನಾವಣಾ ಅಲ್ರಿ. ಈಗ ಎಲೆಕ್ಷನ್ ಕಮಿಷನರ್ ಏನು ಉತ್ತರ ಕೊಡ್ತಾನೆ ಕೇಳ್ರಿ. ಎಲೆಕ್ಷನ್ ಕಮಿಷನರ್ ಅವರಿಗೆ ನೀವು ವಿಡಿಯೋ ರೆಕಾರ್ಡಿಂಗ್ ಕೊಡ್ರಿ ಅಂತಂದ್ರೆ ಕೊಡಕ್ಕೆ ಬರಲ್ಲ, ಪ್ರೈವಸಿ ಇದೆ ಹೆಣ್ಮಕ್ಳದು, ನಾವು ಪ್ರೈವಸಿ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವು ರೆಕಾರ್ಡಿಂಗ್ ಮಾಡೋಕ್ಕೆ ಅಧಿಕಾರ ಇತ್ತಾ?
when you are not able to give the videos saying that it will be a problematic for women, then first of all, why did you record them? What was the basis that you did recording? ಏನ್ರಿ ಈ ಥರ ಯಾರನ್ನ ಒಬ್ಬ ಎಲೆಕ್ಷನ್ ಕಮಿಷನರ್ ಉತ್ತರ ಕೊಡ್ಬೋದು ಈ ದೇಶದಲ್ಲಿ? ಈ ಥರ ಉತ್ತರ ಕೊಟ್ಟು ಸುಮ್ಮನೆ ಹೋಗ್ಬಿಡ್ಬೋದಾ? ಏನು ನಡೀತದೆ ಸುಮ್ಮನೆ 1 2 3 ಆಲ್ ಇಂಡಿಯಾ ಫ್ರೀ, ಏನು ಬೇಕಿದ್ದು ಹೇಳ್ಬೋದು, ಹೋಗ್ಬೋದು. ಇವ್ರು ಕೇಳೋರಲ್ಲ ಹೇಳೋರಲ್ಲ. ಈಗ ಪಂಜಾಬ್ನಲ್ಲಿ ಇಷ್ಟು ದೊಡ್ಡ ತೊಂದರೆ ಆಗಿದೆ, ಯಾವುದನ್ನ ಮೇಜರ್ ಚಾನಲ್ ನಾವು ನೋಡ್ತಾ ಇದೀವ ಪಂಜಾಬ್ ವಿಷಯ? ಬರೇ ಚೈನಾ ಹೋಗೋದು ಬರೋದು, ಚೈನಾ ಹಿಂಗಾಯ್ತು, ಚೈನಾ ಹಿಂಗೆ. ಏನಾಗಿದೆ ಚೈನಾದಲ್ಲಿ? ನಾವು $100 ಬಿಲಿಯನ್ ಡೆಫಿಸಿಟ್ನಲ್ಲಿ ಇದ್ದೀವಿ ಎಕ್ಸ್ಪೋರ್ಟ್ನಲ್ಲಿ. ಚೈನಾ ಬಗ್ಗೆ ಮಾತನಾಡ್ತಿದ್ದೀರಿ ನೀವು? ಮೋರ್ ದನ್ $100 ಬಿಲಿಯನ್ ಡೆಫಿಸಿಟ್ನಲ್ಲಿ ಇದ್ದೀವಿ. ಅಮೆರಿಕದಲ್ಲಿ $40 ಬಿಲಿಯನ್ ಪ್ಲಸ್ನಲ್ಲಿದ್ದೀವಿ. ಎದ್ರ ಬಗ್ಗೆ ಚರ್ಚೆ ಮಾಡಬೇಕು? ಎದ್ರ ಬಗ್ಗೆ ಚರ್ಚೆ ಅಲ್ಲ, ಸುಮ್ಮನೆ ಹೋಗೋದು, ಟಿವಿಯಾಗಿ ತೋರಿಸ್ಬಿಡೋದು, ಹೋಗೋದು ಬರೋದು. ಏನು ಹೋಗೋದು ಬರೋದು ಏನು ಅನುಕೂಲ ಆಗೈತಿ ದೇಶಕ್ಕೆ? 7 ವರ್ಷ ಆದ್ಮೇಲೆ ಹೋಗಿದ್ದಾರೆ ಪ್ರಧಾನಮಂತ್ರಿಗಳು. ಏನು ಇದ್ರ ಬಗ್ಗೆ ಚರ್ಚೆನೇ ಬೇಡ? ಏನು ಇವ್ರಿಗೆ ಏನು ಮನಸ್ಸು ತಿಳಿತದೆ ಅದ್ರ ಬಗ್ಗೆ ಸುಮ್ಮನೆ ಒಂದು 6 ರಿಂದ 8 ಸಾಯಂಕಾಲ 8 ರಿಂದ 10 ಗಂಟೆ ಈ ದೇಶದಲ್ಲಿ ಏನು ತೋರಿಸ್ತಾರೆ ಅದನ್ನೇ ಫೈನಲ್. ನಮಗೆ ಯಾವುದಕ್ಕೆ ಉತ್ತರ ಅಲ್ಲ, ಇವ್ರು ಏನು ಹೇಳ್ತಾರೆ ಅದೇ ಉತ್ತರ. ಇವ್ರೇನು ಪ್ರಶ್ನೆ ಕೇಳ್ತಾರೆ ನಮ್ಮನ್ನೇ ಪ್ರಶ್ನೆ ಕೇಳೋದು. ವಾಟ್ ಟು ಟೆಲ್? ಎನಿವೆ, ಇದು ಈ ದೇಶದ ಇದು ಒಂದು ಕೆಟ್ಟ ಪರಿಸ್ಥಿತಿ ಇದೆ, ಇದು ಹೊರಗೆ ಹೋಗುತ್ತೆ, ಸಬ್ಸ ಕಾಯ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಸಮೀಕ್ಷೆ ವೇಳೆ ವೀರಶೈವ ಲಿಂಗಾಯತ ಧರ್ಮ ಅಂತ ಉಲ್ಲೇಖ ಮಾಡೋದಕ್ಕೆ ಹಿಂದೂ ಇದು ವೀರಶೈವ ಆ ರೀತಿ ಅವಕಾಶ ಇದೆ ಗೊತ್ತಿಲ್ಲರಿ, ಬೋರ್ಡ್ಗಳಿದ್ದಾವೆ ಅಲ್ಲ ಗೊತ್ತಿಲ್ಲ. ಈಗ ವೀರಶೈವ ಮಹಾಸಭಾದವ್ರು ಏನು ತೀರ್ಮಾನ ತಗೊಳ್ತಾರೆ ಅದು ಸರ್ಕಾರ ಜೊತೆ ಮಾತನಾಡ್ತಾರೆ. ಸರ್ಕಾರ, ಮುಖ್ಯಮಂತ್ರಿಗಳು ಅವರು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಸೆಪ್ಟೆಂಬರ್ 22ರಿಂದ ಜಾತಿಗಣತಿ ಸಮೀಕ್ಷೆ ಶುರು ಆಗುತ್ತೆ. ಮಾಡಲಿಲ್ಲ, ಒಳ್ಳೇದಲ್ಲ. ಎಲ್ಲ ಸಮಾಜದವರು ಅವರವ್ರ ಜಾತಿ ಗಣತಿ ಮಾಡ್ಬೋದಲ್ಲ, ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಮಾಡ್ಬೋದು. ಥ್ಯಾಂಕ್ ಯು. 10 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಗಿಗ್ ಎಕಾನಮಿನಲ್ಲಿ ಯಾರಿಗೆ ಏನ ತೀರೋದ್ರೆ, ನಮಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಯಾರನ್ನ ತೀರೋದ್ರೆ ಅದು ದುಡ್ಡು ನಾವು ಕೊಡಬೇಕು ಅವ್ರಿಗೆ, ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗುತ್ತೆ. ಅದರಿಂದ ಯಾವುದು ನಾವು ಡೆವಲಪ್ಮೆಂಟ್ ವರ್ಕ್ ಮಾಡೋಕ್ಕೆ ಬರಲ್ಲ, ಏನಿಲ್ಲ. ಸೊ whoever has in the portal, whoever have registered, assuming that 10,000 people have registered so far, ಆ 10,000 ಯಾರು ರಿಜಿಸ್ಟರ್ ಮಾಡಿದಾರೆ, ಯಾರು ತೀರೋಗಿದ್ರೆ ಎಷ್ಟು ಕ್ಲೇಮ್ ಆಗಿದೆ ಕೊಡ್ತೀನಿ ನಿಮಗೆ. ಯಾರು ಕ್ಲೇಮ್ ಮಾಡ್ತಾರೆ ಅವರಿಗೆ ದುಡ್ಡು ಕೊಡೋದು, ಅವ್ರು ಡೈಬಿಟಿ ಆಗಿ ಹೋಗುತ್ತೆ ದುಡ್ಡು, ಅವ್ರಿಗೆ ಹೋಗುತ್ತೆ ದುಡ್ಡು. ಅದರಿಂದ ಏನು ದುರ್ಬಳಕೆ ಆಗ್ತಕ್ಕಂಥ ಸಾಧ್ಯತೆನೇ ಇಲ್ಲ. ಸೊ ನಿಮಗೆ ಅದು ಏನು ರಿಜಿಸ್ಟರ್ ಆಗಿದ್ದಾರೆ, ನಾವು ಇಲ್ಲಿವರೆಗೆ ಎಷ್ಟು ಕ್ಲೇಮ್ ಆಗಿದೆ, ಎಷ್ಟು ಕೊಟ್ಟಿದ್ದೀವಿ, ನೀವು ಮಾಹಿತಿ ಕೊಡೋದು. ಇನ್ನು ಗಿಗ್ ಎಕ್ಕನ ಸ್ಟಾರ್ಟೇ ಆಗಿಲ್ಲ, ಆವಾಗಲೇ ಕೋಟಿ ಎಲ್ಲ ಗಣ ಆಗುತ್ತೆ ನನಗೆ ಗೊತ್ತಿಲ್ಲ ರೀ. ಬಟ್ ಎನಿ ಕ್ಲಾರಿಫಿಕೇಶನ್ ಇಫ್ ಯು ಆಸ್ಕ್ ಮಿ, ಐ ಆಮ್ ರೆಡಿ ಟು ಗಿವ್. ಐ ವಿಲ್ ಸಿ ಟು ದಟ್ ಲೇಬರ್ ಕಮಿಷನರ್ ಅಲ್ಲಿ ಸೆಂಡ್ ಯು ಇನ್ ರೈಟಿಂಗ್.